ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಅತ್ಯುತ್ತಮ ರಿಲೇಶನ್ಶಿಪ್ ಮ್ಯಾನೇಜರ್ ಪ್ರಶಸ್ತಿ ಕೆ ಶ್ವೇತಾರವರಿಗೆ ಕೆನರಾ ಬ್ಯಾಂಕ್ ವತಿಯಿಂದ ರಾಷ್ಟ್ರಮಟ್ಟದ ಅತ್ಯುತ್ತಮ ರಿಲೇಶನ್ಶಿಪ್ ಮ್ಯಾನೇಜರ್ ಪ್ರಶಸ್ತಿಗೆ ಭಾಜನರಾದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಶಾಖೆಯ ಮ್ಯಾನೇಜರ್ ಕೆ ಶ್ವೇತಾ ಅವರನ್ನು ಗೌರವಿಸುವ ಕಾರ್ಯಕ್ರಮ ಮಹಾಬಲಿಪುರಂನ ಕಾಲ್ಡನ್ ಸಮುದ್ರ ಪ್ಯಾಲೇಸ್ನಲ್ಲಿ ಭವ್ಯವಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೆನರಾ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಭವೇಂದ್ರ ಕುಮಾರ್ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗ್ರಾಹಕ ಸಂಪರ್ಕ ಬಲಪಡಿಸುವುದು, ಸೇವಾ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆ ತೋರಿದಕ್ಕಾಗಿ ಕೆ ಶ್ವೇತಾ ಅವರನ್ನು ಅಭಿನಂದಿಸಿದರು. ಇನ್ನು ಸಾಧನೆಯ ಕುರಿತು ಸಹೋದ್ಯೋಗಿಗಳು ಹಾಗೂ ಬ್ಯಾಂಕಿಂಗ್ ವಲಯದ ಗಣ್ಯರಿಂದ ಶುಭಾಶಯಗಳ ಮಳೆ ಸುರಿದು ಬಂದಿದೆ. ಇನ್ನು ಕುಟುಂಬದವರಾದ ಪತಿ ಸತೀಶ್ ಎಂಜಿ, ಮಕ್ಕಳಾದ ಅಥರ್ವನ್ ಮತ್ತು ನಕ್ಷಾ ಹಾಗೂ ಉದ್ಯಮಿ ಹರೀಶ್ ನಾಯಕ್ ಅವರು ತಮ್ಮ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದಿವಂಗತ ಪೋಷಕರಾದ ಸಿಂಡಿಕೇಟ್ ಬ್ಯಾಂಕ್ನ ಮ್ಯಾನೇಜರ್ ಆಗಿದ್ದ ದಿವಾಕರ್ ನಾಯಕ್ ಮತ್ತು ಶಾರದಾಬಾಯಿ ಅವರನ್ನು ಸ್ಮರಿಸಲಾಯಿತು. ಇನ್ನು ಜೀವಿತದಲ್ಲಿದ್ದರೆ ಈ ಗೌರವ ಅವರಿಗೆ ಅತ್ಯಂತ ಹೆಮ್ಮೆಗೂ ಹಾಗೂ ಸಂತೋಷಕ್ಕೂ ಕಾರಣವಾಗುತ್ತಿತ್ತೆಂದು ಕುಟುಂಬದವರು ಹೇಳಿದರು. ಗ್ರಾಹಕ ಸೇವೆಯಲ್ಲಿ ಸಮರ್ಪಿತ ಪರಿಶ್ರಮ ಮತ್ತು ವೃತ್ತಿಪರ ನಿಷ್ಠೆ ಹೇಗೆ ರಾಷ್ಟ್ರಮಟ್ಟದಲ್ಲಿ ಗುರುತಿಸಲ್ಪಡುತ್ತದೆ ಎಂಬುದಕ್ಕೆ ಕೆ ಶ್ವೇತಾ ಅವರ ಸಾಧನೆ ಮತ್ತೊಂದು ಉದಾಹರಣೆಯಾಗಿದ್ದು, ಈ ಗೌರವ ಬ್ಯಾಂಕಿಂಗ್ ವಲಯದಲ್ಲಿ ವಿಶೇಷ ಗಮನ ಸೆಳೆದಿದೆ. ವರದಿ ಪ್ರದೀಪ್ ಹೆಚ್ಚಿ, NKS TV. ಉಮೇಶ್ ತಮ್ಮನವರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಚಿಕ್ಕೋಡಿ ಪಟ್ಟಣದ ಅಂಬೇಡ್ಕರ್ ನಗರ ನಿವಾಸಿಯಾದ ಯುವ ಸಾಮ್ರಾಟ್, ಯುವ ಮುಖಂಡರಾದ ಉಮೇಶ್ ತಮ್ಮನವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತ ಬಳಗ ಹಾಗೂ ಅಭಿಮಾನಿಗಳು ಕೇಕ್ ಕತ್ತರಿಸಿ ಅದ್ದೂರಿಯಾಗಿ ಆಚರಿಸಿದರು. ಅಂಬೇಡ್ಕರ್ ನಗರದ ತಮ್ಮ ನಿವಾಸದ ಬಳಿ ಹುಟ್ಟುಹಬ್ಬದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಸಮಸ್ತ ಅಂಬೇಡ್ಕರ್ ನಗರದಲ್ಲಿ ಪ್ರತಿಯೊಂದು ಗಲ್ಲಿಗಳಿಗೆ ಅಂಬೇಡ್ಕರ್ ನಗರದ ಮಾರ್ಗಗಳಿಗೆ ಕ್ರಮ ಸಂಖ್ಯೆ ಹಾಕಿರುವ ಬೋರ್ಡ್ಗಳನ್ನು ಮಾಜಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಹಾಗೂ ಮುಖಂಡರಾದ ವಿಶ್ವನಾಥ ಕಾಮಗೌಡ ಅವರ ನಗರದ ನಿವಾಸಿಗಳ ಪೂಜೆ ಮಾಡಿ ಬೋರ್ಡ್ಗಳನ್ನು ಉದ್ಘಾಟಿಸಿದರು. ನಂತರ ವಿವಿಧ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಕ್ಕೆ ಸ್ನೇಹಿತ ಬಳಗ ಹಾಗೂ ಅಭಿಮಾನಿ ಬಳಗದೊಂದಿಗೆ ಭೇಟಿ ನೀಡಿ ಆಹಾರದ ಕಿಟ್ ವಿತರಣೆ ಮಾಡಿದರು. ಅಲ್ಲಿಂದ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿಯರಿಗೆ ಬೇಬಿ ಕಿಟ್ ವಿತರಣೆ ಮಾಡಿದರು. ನಂತರ ಉಮೇಶ್ ತಮ್ಮನವರ ಹುಟ್ಟುಹಬ್ಬದ ಶುಭಾಶಯ ಕೋರಲು ನಿವೃತ್ತಿ IAS ಅಧಿಕಾರಿಗಳಾದ ಶಂಭು ಕಲ್ಲೋಲಕರ್ ಅವರು ಭೇಟಿ ನೀಡಿ ಹುಟ್ಟುಹಬ್ಬದ ಶುಭ ಕೋರಿ ಉಮೇಶ್ ತಮ್ಮಣ್ಣನವರಿಗೆ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳಿಂದ ಕೇಕ್ ಕತ್ತರಿಸುವ ಮೂಲಕ ಶುಭಾಶಯ ಕೋರಿದರು. ಸ್ಥಳೀಯರಾದ ಅಣ್ಣಪ್ಪ ಕಾಂಬಳೆ, ಶಾನೂರ ಮಮದಾಪುರ ಮತ್ತು ಗೋಪಾಲ ಅಸೂದೆ ಮಾತನಾಡಿ, ಉಮೇಶ್ ತಮ್ಮನವರ ಅವರ ಅಪಾರವಾದ ಸ್ನೇಹಿತ ಬಳಗ ಹೊಂದಿದ್ದವರು. ಸಮಸ್ತ ಅಂಬೇಡ್ಕರ್ ನಗರದಲ್ಲಿ ಓಣಿಗಳಿಗೆ ಕ್ರಮ ಸಂಖ್ಯೆ ಬೋರ್ಡ್ ಹಾಕಿಸುವುದರ ಮೂಲಕ ಜನರಿಗೆ ತುಂಬ ಅನುಕೂಲ ಮಾಡಿದ್ದಾರೆ. ಸರ್ಕಾರಿ ಯೋಜನೆ ಮನೆ ಬಾಗಿಲವರೆಗೂ ತಲುಪುವ ಕೆಲಸ ಮಾಡಿದ್ದಾರೆ. ಹೀಗೆಯೇ ಅವರ ಜನಪರ ಕೆಲಸ ಕಾರ್ಯಗಳು ಮುಂದುವರಿಯಲಿ ಎಂದರು. ಈ ಸಂದರ್ಭದಲ್ಲಿ ಸೋಮಪ್ಪ ಕಾಂಬಳೆ ಮತ್ತು ಕಾಂಬಳೆ, ಶ್ರೀಶೈಲ ಅಸೋದೆ, ರಾಜು ಅಸೋದೆ, ಸಂಜಯ ಸೂರ್ಯವಂಶಿ, ಉದಯ ಖಾತೆದಾರ ಮತ್ತು ಮುತ್ತು ರಾಯಣ್ಣವರ ಮತ್ತು ಶಾನೂರ್ ಮಮದಾಪುರೆ, ರಮೇಶ್ ಗಾಡಿವಡ್ಡರ ಸೇರಿದಂತೆ ಅವರ ಕುಟುಂಬದ ಸದಸ್ಯರು, ಸ್ನೇಹಿತ ವರ್ಗ ಹಾಗೂ ಅಪಾರ ಅಭಿಮಾನಿ ಬಳಗ ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, NKS TV, ಬೆಳಗಾವಿ. ನಮ್ಮ ಹುಟ್ಟಿದಬ್ಬ ನಿಮಿತ್ತವಾಗಿ ಬೋರ್ಡ್ಗಳದ ಎಲ್ಲ 8 ಬೋರ್ಡನ್ನು ಉದ್ಘಾಟನೆ ಮಾಡಿದ್ದೀವಿ. ಈಗ ಈಗ ಸದ್ಯಕ್ಕಂದ್ರೆ ಇಷ್ಟು ಸಣ್ಣ ವಯಸ್ಸದಾಗ ಅವ್ರ ಒಂದು ನಮ್ಮ ನಗರ ಸಂಬಂಧ ಮಾಡೋದಲ್ಲ ನಮ್ಗೆ ಭಾಳ ಹೆಮ್ಮೆ ಇದೆ. ಪ್ರತಿಯೊಂದು ಹುಟ್ಟುಹಬ್ಬಕ್ಕಾಗಲಿ, ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಅನಾಥಾಶ್ರಮಕ್ಕೆ ಎಲ್ಲ ಕೊಡ್ತಾರೆ. ಈಗ ನಮ್ಮ ನಗರ ಸಂಬಂಧ ಬೋರ್ಡ್ಗಳನ್ನು ಮಾಡಿದಾರಲ್ಲ, ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಅವ್ರಿಗೆ. ಇದೇ ರೀತಿ ನಗರದಾಗ ಭಾಳ ಕೆಲಸ ಮಾಡಿದ್ದಾರೆ, ಅದು ಯಾರಿಗೆ ಗೊತ್ತಿಲ್ಲ. ನಮ್ಮ ನಗರದವ್ರಿಗೆ ಪ್ರತಿಯೊಂದಾಗಲಿ, ನೀರಿಂದಾಗಲಿ, ಲೈಟ್ದಾಗಲಿ ಎಲ್ಲ ವ್ಯವಸ್ಥೆ ಮಾಡಿದಾರೆ. ರೋಡ್ಗಳೆಲ್ಲ ಇದು ರೋಡ್ಗಳ ಕಡೆಗೆ ಎಲ್ಲ ಹೇಳ್ಕಿಸಿ ಮಾಡಿದ್ದಾರೆ. ನಗರ ಪಾಲಿಕೆ ಏನೇ ಕೆಲಸ ಇದ್ರೂ ಭೀ ಓಡಾಡಿ ಮಾಡ್ತಾರೆ. ಇಂಥ ನಮಗೆ ಬೇಕು ಅನ್ನೋ ಸಂಬಂಧ ನಾವು ಅವ್ರಿಗೆ ಅನ್ನಾಗ ಸಪೋರ್ಟ್ ಕೊಡೋದೆವು. ಇದೇ ರೀತಿ ನಾವು ಅವ್ರು ಬೆಂಬಲ ಕೊಡ್ರಿ. ನಮ್ಮ ಅಂಬೇಡ್ಕರ್ ಜನಕ್ಕೆ ನಾವು ಕೆಲಸ ಕೇಳ್ಕೊತೀವಿ. ಯಾಕಂದ್ರೆ ನಮಗೆ ಉಮೇಶ್ ಅನ್ನೋಂಥವ್ರು ಬೇಕು, ನಮ್ಮ ನಗರಕ್ಕೆ ಓಡಾಡಿ ಮಾಡೋರು ಬೇಕಂತ ಕಿಸಿಂದ ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೇವೆ. ಈಗ ನನ್ನ ಮಾತನ್ನು ಮುಗಿಸ್ತಾರೆ. ಗೋಪಾಲ ಸದಿ. ಓಕೆ. ಅಂಬೇಡ್ಕರ್ ನಗರದ ಎಲ್ಲ ನಿವಾಸಿಗಳಿಗೂ ಹಾಗೂ ಹಿರಿಯರಿಗೂ ನನ್ನ ಧನ್ಯವಾದಗಳು. ಈಗ ವಿಶೇಷ ಏನಂದರೆ ನಮ್ಮ ಉಮೇಶ್ ತಮ್ಮನವ್ರದ್ದು ಇವತ್ತು ಹುಟ್ಟುಹಬ್ಬ.
ಈ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಅಂಬೇಡ್ಕರ್ ನಗರದ ಸರ್ಕಲಕ್ಕೆ ಅವಶ್ಯವಾದಿದ್ದಂಥ ಬೋರ್ಡುಗಳನ್ನು ಮಾಡಿಸಿ ಕೆಲವೊಂದು ಮೆಂಬರ್ದಿಂದ ಉದ್ಘಾಟನೆ ಮಾಡ್ತಾರೆ ಇವತ್ತು. ಇದೊಂದು ನಮಗೆ ಸಂತೋಷ ಸುದ್ದಿ. ಅಂಬೇಡ್ಕರ್ ನಗರದಾಗ ಮಾಡ್ತಾರೆ. ಇದೇ ಪ್ರಕಾರ ನಮ್ಮ ಅಂಬೇಡ್ಕರ್ ಒಳ್ಳೆ ಕೆಲಸ ಮಾಡ್ತೀನಿ. ಅವ್ರ ಹೆಸರಿಗೆ ಕೆಲಸ ಇಲ್ಲ ತಿಳಿದೆ ನಾವು ಸಣ್ಣದೊಂದು 4 ನಮ್ಮ ಮಾತಾಡಿಕೆಸಿಂದ ನಾ ಎಲ್ಲರಿಗೂ ನನ್ನ ಧನ್ಯವಾದ. ಇವತ್ತು ಟೋಟಲ್ ಅಂತದ್ದು ಒಂದು 7 ಬೋರ್ಡನ್ನು ಉದ್ಘಾಟನೆ 8 ಆಗ್ಯಾವ ನೋಡಿ. 8 ಕ್ರಾಸ್ 8 ಬೋರ್ಡ್ ಉದ್ಘಾಟನೆ. ಮತ್ತು ಈ ಬೋರ್ಡ್ ಅವಶ್ಯಕತೆ ಇತ್ತು. ಬೇರೆ ಜನ ಬರೋತ್ನಾಗ ಕೇಳ್ತಾ ಬರ್ತಾದ್ರು ಅವರು ಯಾವ ಕ್ರಾಸ್ ಬರ್ಬೇಕು ಏನು ಬರ್ಬೇಕಂತ. ಇದು ಮಾಡಿದ್ದು ಭಾಳ ಒಳ್ಳೇದಾಗಿದೆ, ಒಳ್ಳೆ ಕೆಲಸ ಆಗಿದೆ. ಮತ್ತು ಇದು ನಮ್ಮ ನಗರ ಸ್ವಲ್ಪ ಹೀಗೆ ಸುಧಾರಿಸ್ತಾ ಹೋಗಿ ಅನ್ನೋದೇ ನಾ ತಮ್ಮನವ್ರಿಗೆ ಬೇಡ್ಕೋತೇನೆ. ನಮ್ಮದು ಅಂಬೇಡ್ಕರ್ ನಗರದ ರಿಕ್ಷಾ ಎಲ್ಲ ನಮ್ಮ ಬಂಧು ಬಳಗದ ಒಂದು ಒಕ್ಕಟ್ಟದಾಗಿದ್ದಾರೆ. ಆದಷ್ಟು ಬೇಗ ಒಳ್ಳೆ ಕೆಲಸ ಮಾಡಲಿದ್ದಕ್ಕಿಂದ ನಾನು ತಮಗೆಲ್ಲರಿಗೂ ಉಮೇಶ್ ದಮನವ್ರಿಗೆ ನಾನು ಧನ್ಯವಾದ ಅಂತ ಹೇಳ್ತೇನೆ ಸರ್. ನನ್ನ ಹೆಸರು ಅನ್ನಪ್ಪ ಕಾಮಳಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ಜನ ಪುರಸಭಾ ಸದಸ್ಯರುಗಳು ಆರಿಸಿ ಬಂದರು, ಮೆಂಬರ್ಗಳು ಆದ್ರೆ ಸಾಹುಕಾರಗಳ ಗಾಡ್ಯಾಗ ಅನ್ನಗಳ ಗಾಡ್ಯಾಗ ಕೂತ ಗ್ಲಾಸ್ ಮೇಲೆ ಏರಿಸ್ಕೊಂಡು ಹೋಗಿಬಿಟ್ರೆ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಗಳನ್ನು ಅವ್ರ ಕೈಲಿ ಆಗಲಿಲ್ಲ, ಮುಂದೆ ಆಗುವುದೂ ಇಲ್ಲ. ಇಂಥ ಒಬ್ಬ ನಾಯಕರದಾರು ಉಮೇಶ್ ಅಣ್ಣ ತಮ್ಮನವ್ರು ಅಂಥವ್ರನ್ನ ಇಂಥವ್ರನ್ನ ಬೆಳೆಸ್ಬೇಕಂತ ನನ್ನ ಆಸೆ ಇದ್ದೀರಿ. ಇದೇ ರೀತಿ ಇವ್ರನ್ನ ಬೆಳೆಸೋಣ, ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೋ, ಬಡವರಿಗೆ ಹೆಲ್ಪನ್ನು ಮಾಡ್ತಾರೋ, ಇಂಥವ್ರಿಗೆ ಬೆಳೆಸ್ಬೇಕಂತ ನಾನು ಹೇಳ್ತೇನೆ ರೀ. 24x7 ಅವ್ರನ್ನ ಮಧ್ಯರಾತ್ರಿಯಾಗಿ ಫೋನ್ ಹಚ್ಚಿದ್ರು ಕೂಡ ಅವರ ಫೋನ್ ರಿಸೀವ್ ಮಾಡಿ ಕಷ್ಟ ಕಾಲಕ್ಕೆ ಬಂದು ನಿಲ್ತಾರೆ ರೀ. ಯಾವುದೇ ವಿಷಯ ಇರಲಿ, ಯಾವುದೇ ಇದು ಅಂತಿಲ್ಲ, ಯಾವುದೇ ವಿಷಯಕ್ಕೆ ಎಲ್ಲರೂ ಬಂದು ನಿಲ್ತವೆ, ಅವ್ರ ಕೆಲಸವನ್ನು ಮಾಡಿಕೊಡ್ತಾರೋ. ಇಂಥವ್ರಿಗೆ ಬೆಳೆಸಬೇಕು. ಈಗ ಬೋರ್ಡ್ ಬಗ್ಗೆ ಅಂತೂ ನಮ್ಮ ಹಿರಿಯರು ಹೇಳಿದರು. ಬೋರ್ಡ್ ಬಗ್ಗೆ ಆಗಲಿ, ಓನಿ ಬಗ್ಗೆ ಆಗಲಿ ಎಲ್ಲ ಸಮಸ್ಯೆಗಳನ್ನು ಅವರನ್ನು ಹೇಳಿದರು, ನಮ್ಮ ಹಿರಿಯರು ಮಾತಾಡಿದರು. ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ, ನನಗೆ ತಿಳಿತಾ ಪೈಕಿ 20 ವರ್ಷ ಹಿಂದೆ ನಮ್ಮ ಅಂಬೇಡ್ಕರ್ ನಗರ ಜನತಾ ಕಾಲನಿ ಹೆಂಗಿತ್ತು ಇನ್ನೂ ತಕ್ಕ ಹಂಗಾದ ಯಾವುದೇ ಅಭಿವೃದ್ಧಿ ಆಗಲಿ, ಡೆವಲಪ್ಮೆಂಟ್ ಆಗಲಿ ಯಾವುದೇ ರೀತಿ ಆಗಲಿಲ್ಲ. ಆದ್ರೆ ಮುಂದೆ ಇಂಥ ಒಂದು ನಾಯಕರಿಗೆ ನಾವು ಆಶೀರ್ವಾದ ಮಾಡಿದ್ರೆ ಇವ್ರು ನಮ್ಮ ಅಭಿವೃದ್ಧಿ ಮಾಡ್ತಾರೋ, ನಮ್ಮ ವಾರ್ಡನ್ನು ಸುಧಾರಣೆ ಮಾಡ್ತಾರೋ ಅನ್ನೋದು ವಿಶ್ವಾಸ ನಮಗೈತೆ ಅನ್ನೋದನ್ನು ಇಷ್ಟು ಹೇಳಿ ನಿಮ್ಮೆಲ್ಲರ ಪರವಾಗಿ, ಮಾಧ್ಯಮದ ಪರವಾಗಿ ಉಮೇಶ್ ಅಣ್ಣ ತಮ್ಮನವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಶ್ರೀ ದುರ್ಗಾಂಬಾ ದೇವಾಲಯದಲ್ಲಿ ಕಡೇ ಕಾರ್ತಿಕದ ವಿಶೇಷ ಪೂಜೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕಡೇ ಕಾರ್ತಿಕದ ಪ್ರಯುಕ್ತ ಜೈಪುರ ಗ್ರಾಮ ದೇವತೆಯಾದ ಶ್ರೀ ದುರ್ಗಾಂಬಾ ದೇವಾಲಯದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ಭಕ್ತಿಭಾವದಿಂದ ನೆರವೇರಿದವು. ಇನ್ನು ದೇವಿಗೆ ವಿವಿಧ ಹೂವಿನ ಅಲಂಕಾರ ಮಾಡಿ ಎಳನೀರು, ಅರಿಶಿಣ, ಕುಂಕುಮ ಹಾಗೂ ಮಂಗಳ ದ್ರವ್ಯಗಳ ಅಭಿಷೇಕ ಸೇರಿದಂತೆ ವಿವಿಧ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದೇವಾಲಯದ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳಾದ ಆರ್ ಮಂಜುನಾಥ್, ಜಿ ರಾಮಣ್ಣ, ಟಿಎಸ್ ಹೇಮ್ಲಾ ನಾಯಕ್ ಸೇರಿದಂತೆ ಜೈಪುರ, ತಣಿಗೇಬೈಲು, ಹುಣಸೇಬೈಲು ಮುಂತಾದ ಗ್ರಾಮಗಳ ಅನೇಕ ಭಕ್ತರು ಭಾಗವಹಿಸಿ ಪೂಜಾ ಕೈಂಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ವರದಿ ಪ್ರದೀಪ್ HE, ತರೀಕೆರೆ, NKS TV. ಧಾರವಾಡ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ನಿಷೇಧಿತ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದ 3 ಬಂಧನ. ಧಾರವಾಡ ಸಾರ್ವಜನಿಕ ಸ್ಥಳಗಳಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ 3ರನ್ನ ಧಾರವಾಡ ಗೋವನಕೊಪ್ಪ ರಸ್ತೆಯ ಮಿಲನ ಹಾಲ್ ಹತ್ತಿರ ಬಂಧಿಸುವಲ್ಲಿ ಧಾರವಾಡ ಸಿಸಿಬಿ ಪೊಲೀಸರ ತಂಡ ಯಶಸ್ವಿಯಾಗಿದೆ. ಈ ಕುರಿತು ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರ ಅಪರಾಧ ವಿಭಾಗದ PSI ಮಂಜುನಾಥ್, TM ತಂಡದ ಸಿಸಿಬಿ ಪೊಲೀಸರು ಬಂಧಿತರಿಂದ ಅಂದಾಜು 1,90,300 ರು ಮೌಲ್ಯದ 1,940 ಗ್ರಾಂ ನಿಷೇಧಿತ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಧಾರವಾಡ ನಿಜಾಮುದ್ದೀನ್ ಕಾಲನಿಯ ಮೊಹಮ್ಮದ್ ಸಮೀರ್, ಮುಕ್ತಿಯಾರ ಅಹಮದ ಅತ್ತಾರ 21 ವರ್ಷ ಮತ್ತು ಜನ್ನತಾ ನಗರದ ಸೈಯದ್ ಬಾಬುಸಾಬ ಅತ್ತಾರ 26 ವರ್ಷ ಹಾಗೂ ಮಣಕಿಲ್ಲಾದ ಜಾಕಿರ್ ಹುಸೇನ್ ಇಮ್ತಿಯಾಜ್ ತಡಕಲ್ 24 ವರ್ಷ ಎಂಬುವವರನ್ನ ಸಿಸಿಬಿ ಪೊಲೀಸರು ಬಂಧಿಸಿ ಧಾರವಾಡ ಶಹರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಬ್ಯೂರೋ ನ್ಯೂಸ್, NKS TV, ಧಾರವಾಡ. ಮಂಡ್ಯದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 98 ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಭೂಮಿ ಪೂಜೆ. ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ 98 ಲಕ್ಷ ವೆಚ್ಚದಲ್ಲಿ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು.
ಈ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರಾದ ನಯೀಂ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ತಮ್ಮೇಗೌಡ, ನಗರಸಭೆ ಸದಸ್ಯರುಗಳಾದ ಶ್ರೀಧರ್, ಪಳನಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ, ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್, ಆದರ್ಶ್, ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಗಿರೀಶ್ ಮಂಡ್ಯ, ಎನ್ಕೆಎಸ್ ಟಿವಿ. 98 ಲಕ್ಷ ರೂಪಾಯಿನ ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ. ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ. ಹಲವಾರು ಶಾಲೆ ಮತ್ತು ಕಾಲೇಜುಗಳ ಅಭಿವೃದ್ಧಿಗೆ ನಾವು ನಾಂದಿ ಹಾಡ್ತೀವಿ. ಈಗ ಮಂಡ್ಯ ಯೂನಿವರ್ಸಿಟಿಯ ಬಾಯ್ಸ್ ಕಾಲೇಜಿನಲ್ಲಿ ಅರ್ಧಕ್ಕೆ ನಿಂತಿದ್ದಂಥ ಒಂದು ಆಡಿಟೋರಿಯಂ ಕ್ರೀಡಾಂಗಣ, ಇಂಡೋರ್ ಕ್ರೀಡಾಂಗಣವನ್ನು ಫಿನಿಷ್ ಮಾಡೋಕ್ಕೆ 2 ಕೋಟಿ ಬಿಡುಗಡೆ ಮಾಡಿದೆ ಸರ್ಕಾರ. ಇದಕ್ಕೆ 1 ಕೋಟಿ ಬಿಡುಗಡೆ ಮಾಡಿದ್ದೀವಿ. 2 KPSC ಶಾಲೆಗಳು ತಲಾ 4 ಕೋಟಿ ರೂಪಾಯಲ್ಲಿ ಚಿಕ್ಕಮಂಡ್ಯ 3 ಚಿಕ್ಕಮಂಡ್ಯ, ಬೇಬಿ ಮತ್ತು ಹುಮ್ಡಳ್ಳಿ ತಲಾ 4 ಕೋಟಿ 12 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇದು ಸರ್ಕಾರ ಭಾಳ ಅಭಿವೃದ್ಧಿ ವೇಗದಲ್ಲಿ ನಡೀತಾ ಇದೆ. ಈಗ ಮಂಡ್ಯ ನಗರದ ಉರ್ದು ಶಾಲೆಯ ಅಭಿವೃದ್ಧಿಗೆ ದುಡ್ಡು ಕೇಳಿದ್ದೀವಿ, ಮುಂದಿಷ್ಟು ಕೂಡ ಕೊಡ್ತೀವಿ ಅಂತ ಹೇಳಿದರೆ ಹಲವಾರು ಶಾಲೆಗಳ ಅಭಿವೃದ್ಧಿಗೆ ನಾವು ಹಣಕಾಸನ್ನು ಬಿಡುಗಡೆ ಮಾಡಿ ಉತ್ತಮ ಶಿಕ್ಷಣವನ್ನು ಮಂಡ್ಯ ವಿಧಾನಸಭಾ ಮತ್ತು ತಾಲೂಕಿನ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯದ ಸರ್ಕಾರದ ವಿರುದ್ಧ ರೈತರ ಹೋರಾಟ. ಇಂದು ಲಕ್ಷ್ಮೇಶ್ವರ ಪಟ್ಟಣ ಬಂದ್ ಕರೆ. ಸಾರಿಗೆ ಸೌಲಭ್ಯ ಸಂಪೂರ್ಣ ಬಂದ್, ಪ್ರಯಾಣಿಕರ ಪರದಾಟ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣ ಬಂದ್ ಕರೆ. ರಸ್ತೆಗೆ ಇಳಿಯದ ಬಸ್ಗಳು, ಬಿಕೋ ಎನ್ನುತ್ತಿರುವ ಬಸ್ ನಿಲ್ದಾಣ. ಬಸ್ ಇಲ್ಲದೆ ಆಟೋ ಏರಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರು. ಲಕ್ಷ್ಮೇಶ್ವರದಿಂದ ಗದಗ, ಹಾವೇರಿ, ಹುಬ್ಬಳ್ಳಿ, ಶಿರಹಟ್ಟಿ ಸೇರಿದಂತೆ ಗ್ರಾಮೀಣ ಭಾಗಕ್ಕೆ ತೆರಳುವ ಪ್ರಯಾಣಿಕರ ಪರದಾಟ. ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್, ಬಿಕೋ ಎನ್ನುತ್ತಿರುವ ಲಕ್ಷ್ಮೇಶ್ವರ ಪಟ್ಟಣ. ವರದಿ ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ, ಲಕ್ಷ್ಮೇಶ್ವರ. ಹೇಳ್ರಿ ಅಮ್ಮ, ಯಾವ್ರು? ಬಿಜಾಪುರ. ಇಲ್ಲಿ ಯಾಕೆ ಬಂದಿರಿ? ಇಲ್ಲಿ ದರ್ಗಾಕ್ಕೆ ಬಂದಿರಿ, ನಿನ್ನೆ ರೀ ಮುಕ್ಕಾಂ ಬಂದಿರಿ. ಈಗ ಹೋಗ್ಬೇಕಾದ್ರೆ ಬಸ್ ಇಲ್ಲ ಅಂತ ಹೇಳ್ತೀವಿ. ಹ್ಯಾಂಗೆ ಮಾಡೋದ್ರಿ? ಒಬ್ಬರ ಬಂದಿರ? ಹಾಂ, ಒಬ್ಬರೇ ಬಂದ್ವಿ, ಒಬ್ಬಕ್ಕೇ ಬಂದಿದ್ವಿ. ನಾವು ನಿನ್ನೆ ಬಂದಿದ್ವಿ. ನಿನ್ನೆ ಬಂದಿವಿ. ಬಸ್ ಬಂದಾಗಿತ್ತು, ಏನು ಹೇಳಕ್ಕಮ್ಮ, ಏನು ಹೇಳ್ತೀರಿ ಗೌರ್ಮೆಂಟ್ ಅಲ್ಲಿ? ಅದು ಏನು ಹೇಳ್ಬೇಕನ್ನೋದು ಗೊತ್ತಿಲ್ಲ. ಬಸ್ ಚಾಲೂ ಮಾಡಿಸ್ಬೇಕು ಅಂತ ಬಸ್ ಚಾಲು ಮಾಡಿಸ್ಬೇಕು. ಆಸುಂಡಿ ಗ್ರಾಮದಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಸಚಿವ ಎಚ್.ಕೆ. ಪಾಟೀಲ್ ಅವರಿಂದ ಭೂಮಿ ಪೂಜೆ ಕಾರ್ಯಕ್ರಮ. ಗದಗ ತಾಲೂಕಿನ ಆಸುಂಡಿ ಗ್ರಾಮದಲ್ಲಿ ಮೃಗಾಲಯ ಮುಖ್ಯ ರಸ್ತೆಯಿಂದ ರವಿ ಹುಲಕೋಟಿ ಇವರ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿಯ ಅಂದಾಜು ಮೊತ್ತ 20 ಲಕ್ಷ ರು ವೆಚ್ಚದಲ್ಲಿ ಆಸುಂಡಿ ಕುರ್ತಾಕೋಟಿ ಗ್ರಾಮದ 36 ಫ್ಲಾಟ್ ಆಶ್ರಯ ಬಡಾವಣೆ ರಸ್ತೆ ಸುಧಾರಣೆ ಕಾಮಗಾರಿ ಅಂದಾಜು ಮೊತ್ತ 10 ಲಕ್ಷ ರು. ಆಸುಂಡಿ ಕುರ್ತಾಕೋಟಿ ಮುಖ್ಯ ರಸ್ತೆಯಿಂದ ರಾಘವೇಂದ್ರ ಹುಲಕೋಟಿ ಇವರ ಹೊಲದವರೆಗೆ ಸುಧಾರಣೆ 0 ಇಂದ 6 ಕಿಲೋಮೀಟರ್, ಅಂದಾಜು ಮೊತ್ತ 15 ಲಕ್ಷ ವೆಚ್ಚ. ಗದಗ ತಾಲೂಕು ಆಸುಂಡಿ ಕುರ್ತಾಕೋಟಿ ಮುಖ್ಯ ರಸ್ತೆಯಿಂದ ಬೆಳ್ಳಿಕೊಪ್ಪ ಹನುಮಪ್ಪ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಸುಧಾರಣೆ 0 ಇಂದ 6 ಕಿಲೋಮೀಟರ್, ಅಂದಾಜು ಮೊತ್ತ 20 ಲಕ್ಷ ರು. ಕಾಮಗಾರಿಗಳಿಗೆ ಸೋಮವಾರ ರಾಜ್ಯದ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ ಅವರು ಭೂಮಿ ಪೂಜೆ ನೆರವೇರಿಸಿದರು. ರಸ್ತೆ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು, ನಿಗದಿತ ಕಾಲಾವಧಿಯಲ್ಲಿಯೇ ಕಾಮಗಾರಿಗಳು ಪೂರ್ಣಗೊಳ್ಳಬೇಕು ಎಂದು ಸಚಿವರು ಹೇಳಿದರು. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು, ಹಿರಿಯರು, ಗ್ರಾಮಸ್ಥರು ಹಾಜರಿದ್ದರು. ಬ್ಯೂರೋ ನ್ಯೂಸ್, ಎನ್ಕೆಎಸ್ ಟಿವಿ, ಗದಗ. ಬ್ರೇಕಿಂಗ್ ನ್ಯೂಸ್. ಕುಮಾರ ಮಹಾರಾಜ ಸ್ವಾಮಿಗಳ ಆರೋಗ್ಯದಲ್ಲಿ ಅಸ್ತವ್ಯಸ್ತ, ಆಸ್ಪತ್ರೆಗೆ ರವಾನೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ರೈತಪರ ಸಂಘಟನೆಗಳು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದ ಮಹಾತಪಸ್ವಿ ಕುಮಾರ ಮಹಾರಾಜ ಸ್ವಾಮಿಗಳು ಇಂದು ಆರೋಗ್ಯದಲ್ಲಿ ಅಸ್ತವ್ಯಸ್ತಗೊಂಡ ಕಾರಣ ಅವರನ್ನ ಆಸ್ಪತ್ರೆಗೆ ರವಾನಿಸಲಾಗುತ್ತಿದೆ. ಇನ್ನು ರೈತರು ಕರೆ ಕೊಟ್ಟಿರುವ ಲಕ್ಷ್ಮೇಶ್ವರ ಬಂದ್ಗೆ ಭಾರೀ ಬೆಂಬಲವೂ ವ್ಯಕ್ತವಾಗುತ್ತಿದೆ. ವರದಿ ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ, ಲಕ್ಷ್ಮೇಶ್ವರ.
ಬ್ರೇಕಿಂಗ್ ನ್ಯೂಸ್. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಲಕ್ಷ್ಮೇಶ್ವರ ಬಂದ್. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತರ ಹೋರಾಟ ಜೋರು. ರೈತರಿಂದ ಸರ್ಕಾರಕ್ಕೆ ಶಕ್ತಿ ಪ್ರದರ್ಶನ. ಪಟ್ಟಣದ ಆಂಜನೇಯ ದೇವಸ್ಥಾನದಿಂದ ಶಿಗ್ಲಿ ನಾಕಾವರೆಗೆ ಪಾದಯಾತ್ರೆ. ತಮಟೆ ಬಾರಿಸಿ ಹಸಿರು ಶಾಲು ತಿರುಗಿಸುವ ಮೂಲಕ ಹೋರಾಟ. ಸಾವಿರಾರು ರೈತರು, ಸ್ವಾಮೀಜಿಗಳು ಹೋರಾಟದಲ್ಲಿ ಭಾಗಿ. ಲಕ್ಷ್ಮೇಶ್ವರದಲ್ಲಿ ಸಾರಿಗೆ ಸೌಲಭ್ಯ ಸಂಪೂರ್ಣವಾಗಿ ಬಂದ್. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಮಾಲೀಕರ ಬೆಂಬಲ. ಸಾರಿಗೆ ಸೌಲಭ್ಯ ಸಿಗದೆ ಪ್ರಯಾಣಿಕರ ಪರದಾಟ. ವರದಿ ವೀರಣ್ಣ ಹಡಪದ, NKS ಟಿವಿ, ಲಕ್ಷ್ಮೇಶ್ವರ. ನವೆಂಬರ್ 20-22ರಂದು ಶ್ರೀ ಚನ್ನವೀರ ಶರಣರ 31ನೇ ಪುಣ್ಯ ಸ್ಮರಣೋತ್ಸವ, ಸಾಮೂಹಿಕ ವಿವಾಹ ಜಾತ್ರಾ ಮಹೋತ್ಸವ, ವಿವಿಧ ಕಾರ್ಯಕ್ರಮಗಳು ಜರುಗುವವು. ಸಾಮೂಹಿಕ ವಿವಾಹ ಮಹೋತ್ಸವವು ಪೂರ್ವ ತಯಾರಿ ನಡೆದಿದೆ. ಹೌದು, ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಂತಲಿ ಶಿರೂರ ಗ್ರಾಮದ ಸುಕ್ಷೇತ್ರ ಶ್ರೀ ಚನ್ನವೀರ ಶರಣರ 31ನೆಯ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ, ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣ ಮಂಗಲೋತ್ಸವ, ಕುಂಭೋತ್ಸವ, 1008 ದೀಪೋತ್ಸವ ಹಾಗೂ ನವೆಂಬರ್ 20 ಗುರುವಾರ ಬೆಳಗ್ಗೆ 7:30 ಈ ಗಂಟೆಗೆ ಶಟಸ್ಥಳ ಧ್ವಜಾರೋಹಣದೊಂದಿಗೆ ಜಾತ್ರಾ ಮಹೋತ್ಸವವು ಬೆಳಗ್ಗೆ 8 ಗಂಟೆಗೆ ಕುಂಭೋತ್ಸವ ಪೂಜ್ಯ ಶ್ರೀ ಶಾಬ್ರ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹಿರೇವಡ್ಡಟ್ಟಿ ಅವರಿಂದ ಜರುಗುವುದು. ಸಂಜೆ ಜಂತಲಿ ಶಿರೂರ ಶರಣರ ಬಳಗದವರಿಂದ ಊರಿನ ಕೆರೆಕೋಡಿ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ರಥದ ಕಳಸ ಆಗಮಿಸುವುದು. ಸಂಜೆ ಲಘು ರಥೋತ್ಸವ ಹಾಗೂ 1008 ದೀಪೋತ್ಸವ ಜರುಗುವುದು. ಸಂಜೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಪೂಜ್ಯರಿಂದ ಆಶೀರ್ವಚನ ಧರ್ಮಸಭೆ ಕೂಡ ಜರುಗುವುದು. ಈ ಪೂಜಾ ವಿವರವನ್ನ ದೇವಸ್ಥಾನದ ಪೂಜ್ಯರು ಹಾಗೂ ಜಂತಲಿ ಶಿರೂರು ಗ್ರಾಮದ ಗುರು ಹಿರಿಯರು ಮಾಹಿತಿಯನ್ನ ನೀಡಿದ್ದಾರೆ. ವರದಿ ಅರ್ಜುನ ಹೊಸಮನಿ, ಪ್ರಜಾಪವರ್ ಟಿವಿ, ಮುಂಡರಗಿ. ವರದಿ ಅರ್ಜುನ ಹೊಸಮನಿ, NKS ಟಿವಿ, ಮುಂಡರಗಿ. ಬಸವಾದಿ ಪ್ರಮಥರನ್ನ ಹೃದಯದಲ್ಲಿ ಸ್ಮರಿಸಿ ಆರಾಧ್ಯ ದೈವನಾಗಿರ್ತಕ್ಕಂಥ ಮಹಾಮಹಿಮ ಘನಮೌನಿ ನಡೆದಾಡುವ ದೇವರು ತ್ರಿಕಾಲಜ್ಞಾನಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಪರಮಪೂಜ್ಯ ಚಿಕ್ಕೇನಕೊಪ್ಪದ ಅಪ್ಪನ ಪವಿತ್ರ ಪಾದಕ್ಕೆ ಹಣಿಮಿಣಿದು ಮಹಾಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ 2ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಅನೇಕ ಗ್ರಾಮ ತಾಲೂಕುಗಳಿಂದ ಈ ಜಾತ್ರೆಗೆ ಸದ್ಭಕ್ತರು ಆಗಮಿಸ್ತಾ ಇದ್ದಾರೆ. ಹಾಗೂ ಪರಮಪೂಜ್ಯ ಶಿವಶಾಂತವೀರ ಶಿವಶರಣರ ಅಮೃತ ಹಸ್ತದಿಂದ ಈ ತೇರು ಹಾಗೂ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಈ ಜಾತ್ರೆ ಪ್ರಾರಂಭಗೊಳ್ತಾ ಇದೆ. ಈ ಜಾತ್ರೆಗೆ ಅನೇಕ ದಾನಿಗಳು ಸಹಾಯ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಅವಳಿ ಗ್ರಾಮದ ಪರವಾಗಿ, ಶರಣ ಬಳಗದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅನೇಕ ಈ ಜಾತ್ರೆಗೆ ಗುರು ಹಿರಿಯರು, ಮಿತ್ರರು ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಈ ಜಾತ್ರೆಯಲ್ಲಿ ಆ ಶರಣ ಕೃಪಾಶೀರ್ವಾದ ನೀಡಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯಾಗಿ ಇನ್ನೂ ವಿಜೃಂಭಣೆಯಿಂದ ಈ ಜಾತ್ರೆ ನೆರವೇರಲಿ ಅಂತ ತಿಳ್ಕೊಂಡು ಶ್ರೀಮಠದ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ಹೆಸರು? ನಾನು ಶಿವು ಕಟ್ಟಿ, ಸೈಕಿನ್ ಜಂತ್ಲಿ ಶಿರು, ಶ್ರೀಮಠದ ಪರಮ ಭಕ್ತ. ಈಗಾಗಲೇ ಜಂತ್ಲಿ ಶಿರೂರು ಶ್ರೀ ಚನ್ನವೀರ ಶರಣರ ಶಾಖಾ ಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ 31ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾಳಿನ ದಿವಸ ನಡೆಯುವಂಥ ಕಾರ್ಯಕ್ರಮಗಳು. ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ, ಅಷ್ಟೋತ್ತರ ನಾಮಾವಳಿ, ಮಹಾಮಂಗಳಾರತಿ ಜರುಗಿದ ಮೇಲೆ ಇವತ್ತು 16 ಜೋಡಿ ಸಾಮೂಹಿಕ ಮದುವೆಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಇದಕ್ಕೆ ನಾಡಿನ ಹರಗುರು ಚರಮೂರ್ತಿಗಳು, ಹೊಸಳ್ಳಿಯ ಬುಧೀಶ್ವರ ಮಠದ ಶ್ರೀಗಳು, ಅದೇ ರೀತಿಯಾಗಿ ಹೂವಿನ ಶಿಗ್ಲಿಯ ವಿರಕ್ತ ಮಠದ ಶ್ರೀಗಳು, ಕಣಿಗನಹಾಳದ ಪರಮ ಪೂಜ್ಯ ಧರ್ಮರಾಜ ಅಜ್ಜನವರು, ಅದೇ ರೀತಿಯಾಗಿ ಶ್ರೀಮಠದ ಪರಮ ಪೂಜ್ಯರಾಗಿರುವಂಥ ಶಿವಶಾಂತವೀರ ಮಹಾಶರಣರು ಅದೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಂದಿರುವಂಥ ಭಕ್ತರಿಗೆ ದರ್ಶನ ಮತ್ತು ಆಶೀರ್ವಚನ ಸಂದೇಶವನ್ನು ದಯಪಾಲಿಸುವಂಥವರಾಗಿದ್ದಾರೆ. ನಂತರದಲ್ಲಿ ಪ್ರವಚನದ ಮಂಗಲ ನುಡಿ, ತುಲಾಭಾರ ಕಾರ್ಯಕ್ರಮಗಳು, ಸನ್ಮಾನ ಕಾರ್ಯಕ್ರಮಗಳು, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ನಾಳಿನ ದಿವಸ 12 ಗಂಟೆಯಿಂದ ಪ್ರಾರಂಭ ಆಗ್ತಕ್ಕಂಥ ಕಾರ್ಯಕ್ರಮ, 11:30ಕ್ಕೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ನಮ್ಮ ಭಕ್ತಾದಿಗಳು ಇವತ್ತು ಭಾಳ ರುಚಿಕರವಾಗಿರುವಂತಹ ಬುಂದೆ ಪ್ರಸಾದವನ್ನು, ಭಾಳ ಚಲೋ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ದಾರೆ. ಬಂದ ಭಕ್ತರಿಗೆ ಈಗಾಗಲೇ
5-6 ಚೀಲ ಜೋಳದ ಒಂದು ರೊಟ್ಟಿ, 3-4 ಕ್ವಿಂಟಲ್ ಹಿಟ್ಟಿನ ಒಂದು ಚಪಾತಿ, ದಾಲು, ಮುಳುಗಾ ಪಲ್ಯ, ಅನ್ನ, ಸಾರು, ಉಪ್ಪಿನಕಾಯಿ ಭಾಳ ವ್ಯವಸ್ಥಿತವಾಗಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಾಳಿನ ದಿವಸ ಮಾಡಿಕೊಂಡಿದ್ದಾರೆ. ತದನಂತರ ಈ ಧರ್ಮ ಕಾರ್ಯಕ್ರಮ, ಧರ್ಮಚಿಂತನ ಕಾರ್ಯಕ್ರಮ ಮುಗಿದ ಮೇಲೆ ಇವತ್ತು ರಾತ್ರಿ 10:30ಕ್ಕೆ ಸುಂದರ ಸಾಮಾಜಿಕ ನಾಟಕ ಮಗ ಹೋದರೂ ಮಾಂಗಲ್ಯ ಬೇಕು ಅಂತಕ್ಕಂಥ ನಾಟಕವನ್ನು ಏರ್ಪಡಿಸಿದ್ದಾರೆ. ಒಟ್ಟಾರೆ ಈ ಕಾರ್ಯಕ್ರಮಕ್ಕೆ ಸುಮಾರು ಶ್ರೀಮಠದ ಎಲ್ಲ ಶರಣ ಬಳಗ, ಬಳ್ಳಾರಿ, ಹೊಸಪೇಟೆ, ಇವತ್ತು ಹುಬ್ಬಳ್ಳಿ, ಧಾರವಾಡ, ಅನೇಕ ಆಂಧ್ರ, ಕೇರಳ, ಅನೇಕ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಹಳ್ಳಿಗಳಿಂದ ಇವತ್ತು ಸುಮಾರು 50ರಿಂದ 60 ಸಾವಿರ ಜನ ಕೂಡುವ ನಿರೀಕ್ಷೆ ಈ ಕಾರ್ಯಕ್ರಮ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.